Concepts of utility. Utility ಅಂದ್ರೆ utility is the calculation of want satisfying power of a commodity before consumption. ಯುಟಿಲಿಟಿ ಅಂದ್ರೆ ಏನಪ್ಪ ಅಂದ್ರೆ ಅದು ಒಂದು ಕ್ಯಾಲ್ಕುಲೇಷನ್ ಅದ. ಯುಟಿಲಿಟಿಲಿಂದ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಪ್ರಾಡಕ್ಟ್ ನಾವು ಕನ್ಸ್ಯೂಮ್ ಮಾಡಿದೆವು ಅಂದ್ರೆ ನಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು ಅಂಥೇಳಿ ನಾವು ಯುಟಿಲಿಟಿಲಿಂದ ಕ್ಯಾಲ್ಕುಲೇಟ್ ಮಾಡ್ಬೋದು. ಯುಟಿಲಿಟಿ ಇಸ್ ಅ ಕ್ಯಾಲ್ಕುಲೇಷನ್ ಆಫ್ ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಎ ಕಮೋಡಿಟಿ ಬಿಫೋರ್ ಕನ್ಸಂಪ್ಷನ್. ನಾವು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡೋದಕ್ಕಿಂತ ಮೊದಲೇ ಏನು ಮಾಡ್ತಿದ್ದೆವು, ಯುಟಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೆವು. ಸಿಂಪಲಾಗಿ ಹೇಳ್ಬೇಕಂದ್ರೆ ಯುಟಿಲಿಟಿ ಅಂದ್ರೆ ಅಸಂಪ್ಷನ್. ನಾವೊಂದು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡೋದಕ್ಕಿಂತ ಮೊದಲೇ ಕ್ಯಾಲ್ಕುಲೇಟ್ ಮಾಡ್ತಿದ್ದೆವು. ಅಂದ್ರೆ ಅಸ್ಯೂಮ್ ಮಾಡ್ಕೋತಿದ್ದೆವು, ನಾ ಇದು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ದಪ್ಪ, ಹಾಗಂದ್ರೆ ನನಗೆ ಎಷ್ಟು ಸಿಗ್ಬೋದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಯುಟಿಲಿಟಿ. ಈಗ ಸ್ಯಾಟಿಸ್ಫ್ಯಾಕ್ಷನ್ ಮೀನ್ಸ್ ರಿಯಲೈಸ್ಡ್. ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಯಾವಾಗ ಸಿಗ್ತದಪ್ಪ ಅಂದ್ರೆ ನಾವು ಆ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡಿದಾಗ. ಯುಟಿಲಿಟಿ ಹಂಗಲ್ಲ. ಯುಟಿಲಿಟಿ ಏನು ಹೇಳ್ತದಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಆ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ಅನ್ನೋ ಯುಟಿಲಿಟಿ ಹೇಳ್ತದೆ. ಸ್ಯಾಟಿಸ್ಫ್ಯಾಕ್ಷನ್ ಏನು ಹೇಳ್ತದೆ ಅಂದ್ರೆ ಆ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡೋದಾದ ಬಳಿಕ ಎಷ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಯದ. ಸ್ಯಾಟಿಸ್ಫ್ಯಾಕ್ಷನ್ ಮೀನ್ಸ್ ರಿಯಲೈಸ್ಡ್. ಯುಟಿಲಿಟಿ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಯುಟಿಲ್ಸ್. ಈ ಯುಟಿಲಿಟಿ ಹೆಂಗೆ ಮೆಜರ್ ಮಾಡ್ತಾರೆ ಅಂದ್ರೆ ಯುಟಿಲ್ಸ್ ಒಳಗೆ ಮೆಜರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯುಟಿಲ್ 1, ಯುಟಿಲ್ 2, ಇಲ್ಲ 1 ಯುಟಿಲ್, 2 ಯುಟಿಲ್ಸ್, 3 ಯುಟಿಲ್ಸ್, ಈ ರೀತಿ ಯುಟಿಲಿಟಿ ಮೆಜರ್ ಮಾಡ್ತಾರೆ. ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ಯುಟಿಲಿಟಿ. ನಾವು ಯುಟಿಲಿಟಿ 2 ಮೆಥಡ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತಿದ್ದೆವು. ಒಂದನೇದು ಕಾರ್ಡಿನಲ್ ಮೆಥಡ್ ಆರ್ ಅಪ್ರೋಚ್, ಎರಡನೇದು ಆರ್ಡಿನಲ್ ಮೆಥಡ್ ಆರ್ ಅಪ್ರೋಚ್. ಇದು ಕಾರ್ಡಿನಲ್ ಮೆಥಡ್ ಏನ್ರಿ, ಇಲ್ಲಾಂದ್ರೆ ಕಾರ್ಡಿನಲ್ ಅಪ್ರೋಚ್ ಏನ್ರಿ. ಇನ್ನೊಂದು ಆರ್ಡಿನಲ್ ಮೆಥಡ್ ಏನು ರೀ, ಇಲ್ಲ ಆರ್ಡಿನಲ್ ಅಪ್ರೋಚ್ ಏನ್ರಿ. ಈಗ ಕಾರ್ಡಿನಲ್ ಮೆಥಡ್ ಅಂದ್ರೆ ಏನಪ್ಪ ಅಂದ್ರೆ ಇಟ್ ಈಸ್ ಆಲ್ಸೋ ನೋನ್ ಆಸ್ ಯುಟಿಲಿಟಿ ಅಪ್ರೋಚ್. ಕಾರ್ಡಿನಲ್ ಅಪ್ರೋಚಿಗೆ ಯುಟಿಲಿಟಿ ಅಪ್ರೋಚ್ ಅಂತ ಹೇಳಿ ಕರೀತಾರೆ. ಹಿಯರ್ ದ ಯುಟಿಲಿಟಿ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್. ಕಾರ್ಡಿನಲ್ ಮೆಥಡ್ನಾಗ ಯುಟಿಲಿಟಿ ಹೆಂಗೆ ಮೆಜರ್ ಮಾಡ್ತಾರೆ ಅಂದ್ರೆ ನಂಬರ್ಸ್ನಾಗ ಮೆಜರ್ ಮಾಡ್ತಾರೆ, ಸಚ್ ಆ್ಯಸ್ ಹೈಟ್, ವೇಟ್ ಆರ್ ಟೆಂಪ್ರೇಚರ್ ಎಕ್ಸೆಟ್ರಾ. ಎದ್ರೊಳಗೆ ಕಾರ್ಡಿನಲ್ ಅಪ್ರೋಚ್ನಾಗ. ಯಾಕಂದ್ರೆ ಟು ಸ್ಟಡಿ ಕನ್ಸ್ಯೂಮರ್ ಬಿಹೇವಿಯರ್. ಕನ್ಸ್ಯೂಮರಿನ ಬಿಹೇವಿಯರ್ ಸ್ಟಡಿ ಮಾಡೋ ಸಲ ಏನು ಮಾಡ್ತಾರೆ, ಕಾರ್ಡಿನಲ್ ಮೆಥಡ್ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್, ಇನ್ ಕೇಸ್ ಆಫ್ 1 ಕಮೋಡಿಟಿ, ಇನ್ ಕೇಸ್ ಆಫ್ 2 ಆರ್ ಮೋರ್ ಕಮೋಡಿಟಿ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, LDMU ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಆರ್ಡಿನಲ್ ಅಪ್ರೋಚ್. ಹಿಯರ್ ದ ಯುಟಿಲಿಟಿ ಕ್ಯಾನಾಟ್ ಬಿ ಮೆಜರ್ಡ್ ಬಟ್ ಇಟ್ ಕ್ಯಾನ್ ಓನ್ಲಿ ಬಿ ಕಂಪೇರ್ಡ್. ಆರ್ಡಿನಲ್ ಮೆಥಡ್ನೇ ಹೆಂಗದಪ್ಪ ಅಂದ್ರೆ ಕಾರ್ಡಿನಲ್ ಮೆಥಡ್ದು ಉಲ್ಟಾನೇ ಆರ್ಡಿನಲ್. ಅಂದ್ರೆ ಇಲ್ಲಿ ಯುಟಿಲಿಟಿ ಮೆಜರ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಇಲ್ಲಿ ನಾವು ಬರೀ ಕಂಪೇರ್ ಮಾಡ್ತೇವೆ. ಹೆಂಗಪ್ಪ ಅಂದ್ರೆ ಈ ಪ್ರಾಡಕ್ಟ್ಗಿಂತ ಈ ಪ್ರಾಡಕ್ಟ್ ಚಲೋ ಅದ. ಇಲ್ಲ ಅಂದ್ರೆ ಇನ್ನೊಂದು ಎಕ್ಸಾಂಪಲ್, ಈಗ ಇಬ್ಬರು ಪರ್ಸನ್ಸರ, ಒಬ್ಬನ ಹೆಸರು ಸಾಗರ್ ಅದ, ಇನ್ನೊಬ್ಬನ ಹೆಸರು ಅಭಿಷೇಕ್ ಅದ. ಸಾಗರ್ ಅಭಿಷೇಕನ್ಕಿನ ಹುಷಾರನ. ಆದ್ರೆ ಎಷ್ಟು ಹುಷಾರನ ಅನ್ನೋದು ಇದು ನಮಗೆ ಮೆಜರ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಆದ್ರೆ ಹುಷಾರನ ಅಂತೇಳಿ ನಾವು ಕಂಪೇರ್ ಮಾಡ್ತಿದ್ದೆವು. ಇದು ಆರ್ಡಿನಲ್ ಅಪ್ರೋಚ್. ನಾವು ಇದು ಮೆಜರ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಆದ್ರೆ ಕಾರ್ಡಿನಲ್ ಮೆಥಡ್ನೇ ಹಾಗಿಲ್ಲ. ಕಾರ್ಡಿನಲ್ ಮೆಥಡ್ನೇ ಹೆಂಗದಪ್ಪ ಅಂದ್ರೆ ನಾವು ಸಾಗರನ ಹೈಟ್ ಎಷ್ಟದ ಮತ್ತು ಅಭಿಷೇಕನ ಹೈಟ್ ಎಷ್ಟದ, ಸಾಗರನ ಹೈಟ್ ವೇಟ್ ಎಷ್ಟದ ಮತ್ತು ಅಭಿಷೇಕನ ವೇಟ್ ಎಷ್ಟದ, ಹಿಂಗೆ ಕಾರ್ಡಿನಲ್ ಮೆಥಡ್ನೇ ಹಿಂಗೆ ಮಾಡ್ತಿದ್ದೆವು. ಆರ್ಡಿನಲ್ ಅಪ್ರೋಚ್ನಾಗ ಸಾಗರ ಅಭಿಷೇಕನ್ಕಿನ ಹುಷಾರನ, ಆದರೆ ಎಷ್ಟು ಹುಷಾರನ ಅನ್ನೋದು ಗೊತ್ತಾಗಂಗಿಲ್ಲ. ಇದು ಆರ್ಡಿನಲ್ ಅಪ್ರೋಚ್. ಈ ಆರ್ಡಿನಲ್ ಅಪ್ರೋಚ್ನಾಗ ನಾವು ಏನು ನೋಡ್ತಿದ್ದೇವೆ ಅಂದ್ರೆ ಒಂದೇದು ಇಂಡಿಫರೆನ್ಸ್ ಕರ್ವ್ ಮತ್ತು ಬಜೆಟ್ ಲೈನ್. ಇವು ನಾವು ಮುಂದಿನ ವಿಡಿಯೋ ಒಳಗೆ ನೋಡೋಣ. ಹಾಗೆ ಇಲ್ಲಿ ಮ್ಯಾಲೂ ಎಕ್ಸಾಂಪಲ್ ಅಂತ ಹೇಳಿ ಕೊಟ್ಟೇನಿಲ್ಲ. ಇನ್ ಕೇಸ್ ಆಫ್ 1 ಕಮೋಡಿಟಿ, ಇನ್ ಕೇಸ್ ಆಫ್ 2 ಕಮೋಡಿಟಿ ಮತ್ತು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇವು ನಾವು ಮುಂದಿನ ವಿಡಿಯೋ ಒಳಗೆ ನೋಡೋಣ. ಈ ವಿಡಿಯೋನಾಗ ಬರೀ ನಾವು ಕಾರ್ಡಿನಲ್ ಅಪ್ರೋಚ್ ಮತ್ತು ಆರ್ಡಿನಲ್ ಅಪ್ರೋಚ್ ಬರೀ ಶಾರ್ಟಾಗಿ ನೋಡೋಣ. ಸಿಂಪಲಾಗಿ ಹೇಳ್ಬೇಕಂದ್ರೆ ಕಾರ್ಡಿನಲ್ ಅಂದ್ರೆ ನಾವು ನಂಬರ್ನಾಗ ಮೆಜರ್ ಮಾಡೋ ಕಾರ್ಡಿನಲ್ನಾಗ ಮಾಡ್ತಿದ್ದೆವು. ನಾವೀಗ ಕಂಪೇರ್ ಮಾಡೋದಿತ್ತು ಅಂದ್ರೆ ಏನು ಮಾಡ್ತಿದ್ದೆವು, ಆರ್ಡಿನಲ್ ಮೆಥಡ್ ಯೂಸ್ ಮಾಡ್ತಿದ್ದೆವು. ಕಾರ್ಡಿನಲ್ ಮೆಥಡ್ನಾಗ ನಾವು ನಂಬರ್ಲಿಂದ ಮೆಜರ್ ಮಾಡ್ತಿದ್ದೆವು, ಆರ್ಡಿನಲ್ನಾಗ ನಾವು ಬರೀ ಕಂಪೇರ್ ಮಾಡ್ತಿದ್ದೆವು. ಕಾರ್ಡಿನಲ್ ಮೆಥಡ್ನಾಗ ನಾವು ಏನೇನು ನೋಡ್ತೀವಿ ಅಂದ್ರೆ ಇನ್ ಕೇಸ್ ಆಫ್ 1 ಕಮೋಡಿಟಿ, ಇನ್ ಕೇಸ್ ಆಫ್ 2 ಕಮೋಡಿಟಿ ಮತ್ತು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಇನ್ ಕೇಸ್ ಆಫ್ 1 ಕಮೋಡಿಟಿನಾಗ ಏನದಪ್ಪ ಅಂದ್ರೆ ಈಕ್ವಿಲಿಬ್ರಿಯಮ್ ಅದ. ಇವು ನಾವು ಮುಂದಿನ ವಿಡಿಯೋ ನೋಡೋಣ. ಈಗ ನೆಕ್ಸ್ಟ್ ಏನದಪ್ಪ ಅಂದ್ರೆ ಕಾನ್ಸೆಪ್ಟ್ ಆಫ್ ಯುಟಿಲಿಟಿ. ಇನಿಷಿಯಲ್ ಯುಟಿಲಿಟಿ, ಟೋಟಲ್ ಯುಟಿಲಿಟಿ, ಮಾರ್ಜಿನಲ್ ಯುಟಿಲಿಟಿ. Initial utility. Initial utility is the utility derived by consuming the first unit of a commodity. For example, first cup of tea. Initial utility ಅಂದ್ರೆ ಏನಪ್ಪ ಅಂದ್ರೆ ನಾವು ಯಾವುದಾದ್ರು ಒಂದು ಪ್ರಾಡಕ್ಟ್ ಫಸ್ಟ್ ಟೈಮ್ ಕನ್ಸ್ಯೂಮ್ ಮಾಡ್ತಿದ್ದೇವಲ್ಲ, ಅದಕ್ಕೆ ಇನಿಷಿಯಲ್ ಯುಟಿಲಿಟಿ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾವು ಫಸ್ಟ್ ಟೈಮ್ 1 ಕಪ್ ಚಹಾ ಕುಡಿತಿದ್ದೇವೆ ನೋಡು. ಈಗ ತಲೆ ಬ್ಯಾನಿ ಅಲ್ಲದಪ್ಪ ಅಂದ್ರೆ ನಾವು ಏನು ಮಾಡ್ತಿದ್ದೇವೆ, 1 ಕಪ್ ಚಹಾ ಕುಡಿತಿದ್ದೇವೆ. ಒಂದು ಸ್ವಲ್ಪ ಏನಾಗ್ತದೆ, ನಮಗೆ ರಿಲ್ಯಾಕ್ಸ್ ಅನ್ನಿಸ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ.
ಎರಡನೇ ಕಪ್ ಕುಡ್ದಾಗ ಏನಾಗ್ತದಪ್ಪ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ, ಆದ್ರೆ ಅಷ್ಟು ಸಿಗಂಗಿಲ್ಲ. ಫಸ್ಟ್ ಟೈಮ್ ನಮಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕದ ಅಷ್ಟು ನಮಗೆ ಎರಡನೇ ಸಲ ಸಿಗಂಗಿಲ್ಲ. ಇದೇ ಇನಿಷಿಯಲ್ ಯುಟಿಲಿಟಿ. ಇನಿಷಿಯಲ್ ಯುಟಿಲಿಟಿ ಏನು ಹೇಳ್ತಂದ್ರೆ ನಾವು ಫಸ್ಟ್ ಟೈಮ್ ಯಾವುದೇ ಒಂದು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ತಿದ್ದೇವಲ್ಲ ಅವಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಏನು ಸಿಗ್ತದೆ ನೋಡು, ಅದಕ್ಕೆ ಇನಿಷಿಯಲ್ ಯುಟಿಲಿಟಿ ಅಂತ ಕರೀತಾರೆ. ಎರಡನೇದು ಟೋಟಲ್ ಯುಟಿಲಿಟಿ. ಟೋಟಲ್ ಯುಟಿಲಿಟಿ ಇಸ್ ದ ಅಮೌಂಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಎ ಕನ್ಸ್ಯೂಮರ್ ಗೇನ್ ಫ್ರಮ್ ಕನ್ಸ್ಯೂಮಿಂಗ್ ಎ ಗಿವನ್ ಅಮೌಂಟ್ ಆಫ್ ಗುಡ್ ಆರ್ ಸರ್ವಿಸಸ್. ಟೋಟಲ್ ಯುಟಿಲಿಟಿ ಅಂದ್ರೆ ಏನಪ್ಪ ಅಂದ್ರೆ, ಈಗ ನಾನು ನಿಮ್ಮ ಎಕ್ಸಾಂಪಲ್ 1 ಕಪ್ ಆಫ್ ಟೀ ಅಂತ ಹೇಳಿ ಕೊಟ್ಟಿದ್ದಿಲ್ಲ ಮೇಲೆ. ಈಗ ನೀವು ಫಸ್ಟ್ ಟೈಮ್ ಚಹಾ ಕುಡಿತೀರಿ ನೋಡು, ಸ್ಯಾಟಿಸ್ಫ್ಯಾಕ್ಷನ್ ಭಾಳ ಸಿಗ್ತದೆ. ಎರಡನೇ ಸಲ ಕುಡ್ದಾಕರ್ಯಾಗ ಒಂದು ಜರ ಕಮ್ಮಿ ಸಿಗ್ತದೆ. ಮೂರನೇ ಸಲ ಕುಡ್ದಾಗ ಮೀಡಿಯಮ್ ಅನ್ನಿಸ್ತದೆ. ನಾಲ್ಕನೇ ಸಲ ಒಲ್ ಅನ್ನಿಸ್ತದೆ, ಅಂದ್ರೂ ನೀವು ಏನು ಮಾಡ್ತೀರಿ ಹಾಗೆ ಕುಡಿತೀರಿ. 5ನೇ ಸಲ ನಿಮ್ಗೆ ಏನಿಸ್ತದೆ ಒಲ್ ಅನ್ನಿಸ್ತದೆ, ಅಂದ್ರೂ ನೀವು ಏನು ಮಾಡ್ತೀರಿ ಕುಡಿತೀರಿ. ನೀವೇನು ಫಸ್ಟ್ ಟೈಮ್ ಕುಡಿದಿರ್ತಿರಲ್ಲ, ಮತ್ತು ಫಸ್ಟ್ ಟೈಮ್ ಕುಡಿದಿರ್ತೀರಿ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಇವೇನು 5 ಕಪ್ ಟೀ ಕುಡಿದಿರಿ ನೋಡು, ಇದು ಇಷ್ಟು ಏನು ಮಾಡಬೇಕು ಟೋಟಲ್ ಮಾಡಬೇಕು. ಅವಾಗ ನಮಗೆ ಏನು ಸಿಗ್ತದೆ ಅಂದ್ರೆ ಟೋಟಲ್ ಯುಟಿಲಿಟಿ ಸಿಗ್ತದೆ. ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ TU ಈಕ್ವಲ್ ಟು U1 ಪ್ಲಸ್ U2 ಪ್ಲಸ್ U3 ಪ್ಲಸ್ U4 ಪ್ಲಸ್ U5 ಪ್ಲಸ್ U6. ಅಂದ್ರೆ ಇಲ್ಲಿ TU ಅಂದ್ರೆ ಟೋಟಲ್ ಯುಟಿಲಿಟಿ. TU ಈಕ್ವಲ್ ಟು ಯುಟಿಲ್ 1, ಯುಟಿಲ್ 2, ಯುಟಿಲ್ 3, ಯುಟಿಲ್ 4, ಯುಟಿಲ್ 5, ಯುಟಿಲ್ 6. U1 ಅಂದ್ರೆ ಯುಟಿಲ್ 1, ನಾವು ಇದಕ್ಕೆ ಯುಟಿಲ್ ಅಂತೇಳಿ ಕರಿಬೇಕು. ಯಾಕಂದ್ರೆ ನಾನು ನಿಮಗೆ ಮೇಲ್ಗಡೆನೇ ಹೇಳೀನಿ ಯುಟಿಲಿಟಿ ನಾವು ಹೆಂಗೆ ಮೆಜರ್ ಮಾಡ್ತಿದ್ದೇವೆ ಅಂದ್ರೆ ಯುಟಿಲ್ಸ್ ಒಳಗೆ ಮೆಜರ್ ಮಾಡ್ತಿದ್ದೇವೆ ಅಂತ ಹೇಳೀನಿ. ಈ ಕಡೆ U1, U2, U3 ಅಂದ್ರೆ ಇಲ್ಲಿ U ಅಂದ್ರೆ ಯುಟಿಲ್, ಆಮೇಲೆ 1, 2, 3, 4, 5 ಇವಿಷ್ಟಕ್ಕೆ ನಾವು ಪ್ಲಸ್ ಮಾಡಿದೆವು ಅಂದ್ರೆ ನಮಗೆ ಟೋಟಲ್ ಯುಟಿಲಿಟಿ ಸಿಗ್ತದೆ. ನೀವೇನು 5 ಕಪ್ ಚಹಾ ಕುಡಿದಿರಲ್ಲ ಅದಿಷ್ಟು ಟೋಟಲ್ ಮಾಡಿದ್ರಂದ್ರೆ ನಿಮಗೆ ಏನು ಸಿಗ್ತದಪ್ಪ ಅಂದ್ರೆ ಟೋಟಲ್ ಯುಟಿಲಿಟಿ ಸಿಗ್ತದೆ. ಇನ್ ಅದರ್ ವರ್ಡ್ಸ್, ಟೋಟಲ್ ಯುಟಿಲಿಟಿ ಈಸ್ ದ ಸಮ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಟೋಟಲ್ ಯುಟಿಲಿಟಿ ಅಂದ್ರೆ ಏನಪ್ಪ ಅಂದ್ರೆ ಅದು ಸಮ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಅದ. ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಏನಂತ ಹೇಳಿ ಈಗ ನೆಕ್ಸ್ಟ್ ಹೇಳ್ತೀನಿ. ಅಂದ್ರೆ ಇಲ್ಲೇ ನೀವು ಇಷ್ಟೇ ತಿಳ್ಕೊರಿ, ಟೋಟಲ್ ಯುಟಿಲಿಟಿ ಅಂದ್ರೆ ಏನು, ಸಮ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಆಫ್ ಈಚ್ ಸಕ್ಸಸಿವ್ ಯೂನಿಟ್ ಆಫ್ ಎ ಕನ್ಸಂಪ್ಷನ್. ಟೋಟಲ್ ಯುಟಿಲಿಟಿ ಅಂದ್ರೆ ಸಮ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಅಂದ್ರೆ ನಾವು ಮಾರ್ಜಿನಲ್ ಯುಟಿಲಿಟಿಗೆ ಪ್ಲಸ್ ಮಾಡ್ಕೋತ ಬಂದೇವು ಅಂದ್ರೆ ನಮಗೆ ಏನು ಸಿಗ್ತದೆ ಟೋಟಲ್ ಯುಟಿಲಿಟಿ ಸಿಗ್ತದೆ. ಟೋಟಲ್ ಯುಟಿಲಿಟಿ ಇಸ್ ದ ಸಮ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಆಫ್ ಈಚ್ ಸಕ್ಸಸಿವ್ ಯೂನಿಟ್ ಆಫ್ ಎ ಕನ್ಸಂಪ್ಷನ್. ಟೋಟಲ್ ಯುಟಿಲಿಟಿ ಏನದ ಅಂದ್ರೆ ಸಮ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಅದ. ನಾವು ಮಾರ್ಜಿನಲ್ ಯುಟಿಲಿಟಿ ಪ್ಲಸ್ ಮಾಡಿದಾಗ ನಮಗೆ ಏನು ಸಿಗ್ತದೆ ಅಂದ್ರೆ ಟೋಟಲ್ ಯುಟಿಲಿಟಿ ಸಿಗ್ತದೆ. TUX ಈಕ್ವಲ್ ಟು ಸಿಗ್ಮಾ MUX. ಇಲ್ಲಿ TUX ಅಂದ್ರೆ ಟೋಟಲ್ ಯುಟಿಲಿಟಿ ಆಫ್ ಕಮೋಡಿಟಿ, ಎಕ್ಸ್ ಅಂದ್ರೆ ಇಲ್ಲಿ ಕಮೋಡಿಟಿ, ಈಕ್ವಲ್ ಟು ಸಿಗ್ಮಾ ಅಂದ್ರೆ ಸಮ್ ಆಫ್ MU ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ, ಎಕ್ಸ್ ಅಂದ್ರೆ ಕಮೋಡಿಟಿ, ಎಕ್ಸ್ ಅಂದ್ರೆ ಇಲ್ಲಿ ಕಮೋಡಿಟಿ. TUX ಈಕ್ವಲ್ ಟು ಸಿಗ್ಮಾ MUX. TUX ಅಂದ್ರೆ ಟೋಟಲ್ ಯುಟಿಲಿಟಿ ಆಫ್ ಗೂಡ್ ಎಕ್ಸ್ ಈಕ್ವಲ್ ಟು ಸಿಗ್ಮಾ ಮಾರ್ಜಿನಲ್ ಯುಟಿಲಿಟಿ ಆಫ್ ಗೂಡ್ ಎಕ್ಸ್. ಹಿಯರ್ ಎಕ್ಸ್ ಈಕ್ವಲ್ ಟು ಕಮೋಡಿಟಿ, ಎಕ್ಸ್ ಅಂದ್ರೆ ಇಲ್ಲಿ ಕಮೋಡಿಟಿ ಅದ. ಮಾರ್ಜಿನಲ್ ಯುಟಿಲಿಟಿ. Marginal utility is the addition to total utility obtained from the consumption of one more unit. Marginal utility is the addition to total utility. Marginal utility ಅಂದ್ರೆ ನಾವು ಮಾರ್ಜಿನಲ್ ಯುಟಿಲಿಟಿ ಕೂಡಿಸ್ಕೋತ ಹೋದಂಗೆ ನಮಗೆ ಏನು ಸಿಗ್ತದೆ ಟೋಟಲ್ ಯುಟಿಲಿಟಿ ಸಿಗ್ತದೆ. ಮಾರ್ಜಿನಲ್ ಯುಟಿಲಿಟಿ ನಾವು ಕೂಡಿಸ್ಕೊಂತ ಹೋದಂಗೆ ನಮಗೇನು ಸಿಗ್ತದೆ ಟೋಟಲ್ ಯುಟಿಲಿಟಿ ಸಿಗ್ತದೆ. ಈ ಮಾರ್ಜಿನಲ್ ಯುಟಿಲಿಟಿ ಹೆಂಗೆ ಬರ್ತದಪ್ಪ ಅಂದ್ರೆ, ಈಗ ನೀವು ಒಂದು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡಿದಿರ್ತೀರಿ, ಈಗ ಮತ್ತೇನು ಮಾಡ್ತೀರಿ ಅದೇ ಪ್ರಾಡಕ್ಟ್ ಇನ್ನೊಂದು ಸಲ ಕನ್ಸ್ಯೂಮ್ ಮಾಡ್ತೀರಿ. ಅವು ಎರಡರದ್ದು ಡಿಫ್ರೆನ್ಸ್ ಏನಿರ್ತದೆ ನೋಡು ಅದೇ ಮಾರ್ಜಿನಲ್ ಯುಟಿಲಿಟಿ. ಒಂದರೊಳಗೊಂದು ಮೈನಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು 1 ಕಪ್ ಚಹಾ ಕುಡಿದ್ರಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ 10 ಸಿಕ್ಕದ ಅಂತ ಹೇಳ್ತೀರಿ, ಮತ್ತು ಇನ್ನೊಂದು ಸಲ ಚಹಾ ಕುಡಿತೀರಿ ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿತು 20 ಸಿಕ್ಕಿತು. ಈಗ 20 ಒಳಗೆ 10 ಮೈನಸ್ ಮಾಡಿರಿ, ಎಷ್ಟು ಸಿಗ್ತದ 10. ಆ 10ಗೆ ಏನಂತಾರೆ ಮಾರ್ಜಿನಲ್ ಯುಟಿಲಿಟಿ ಅಂತ ಕರೀತಾರೆ. ಇಲ್ಲಿ ಫಾರ್ಮುಲಾ ಅದ ನೋಡಿ, MU ಈಕ್ವಲ್ ಟು ಡೆಲ್ಟಾ TU ಬೈ ಡೆಲ್ಟಾ Q. ಇದ್ರದ್ದು ಇನ್ನೊಂದು ಫಾರ್ಮುಲಾ ಅದ, MU ಈಕ್ವಲ್ ಟು TUN ಮೈನಸ್ 1. ಇವು ಎರಡು ಫಾರ್ಮುಲಾ ಒಳಗೆ ನಾವು ಯಾವ್ದು ಫಾರ್ಮುಲಾ ಯೂಸ್ ಮಾಡಿದ್ವಿ ನಡೀತದೆ.